ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಸುಮಾರು 2 ದಶಕಗಳ ನಂತರ ಮತ್ತೆ ರಷ್ಯಾ ಭಯೋತ್ಪಾದಕರ ದಾಳಿಗೆ ತುತ್ತಾಗಿದೆ. ನಿನ್ನೆ ಅಂದರೆ ಶುಕ್ರವಾರ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಸಂಗೀತ ಕಾರ್ಯಕ್ರಮವೊಂದು ನಡೀತಿದ್ದ ಸಭಾಂಗಣದ ಮೇಲೆ ಈ ದಾಳಿ ನಡೆದಿದ್ದು ಸುಮಾರು 60ಕ್ಕೂ ಹೆಚ್ಚು ಮಂದಿ ಸಾವಿಗೀಡಾಗಿದ್ದಾರೆ, 100 ಜನ ಗಾಯಗೊಂಡಿದ್ದಾರೆ. ಇದು ರಷ್ಯಾ ಕಂಡ ಅತಿ ಭಯಾನಕ ದಾಳಿಗಳ ಪೈಕಿ ಒಂದು ಅಂತ ಹೇಳಲಾಗ್ತಾ ಇದ್ದು, ಈ ದಾಳಿಯ ಹಿಂದೆ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಯ ಕೈವಾಡದ ಬಗ್ಗೆ ಸಂಶಯಗಳು ವ್ಯಕ್ತ ಆಗ್ತಾ ಇವೆ. ಪುತಿನ್ ಮರು ಆಯ್ಕೆಯಾದ ಕೆಲವೇ ಗಂಟೆಗಳಲ್ಲಿ ನಡೆದ ಈ ದಾಳಿ ಯುಕ್ರೇನ್ ವಿರುದ್ಧ ರಷ್ಯಾದ ಅನುಮಾನಗಳು ಹೆಚ್ಚಾಗೋದಕ್ಕೆ ಕೂಡ ಕಾರಣವಾಗಿತ್ತು. ಗೆಳೆಯರೆ, ರಷ್ಯಾದಲ್ಲಿ ವ್ಲಾದಿಮಿರ್ ಪುತಿನ್ ಮೊನ್ನೆ ನಿರೀಕ್ಷೆಯಂತೆ ಮತ್ತೊಂದು ಅವಧಿಗೆ ಅಭೂತಪೂರ್ವ ಬೆಂಬಲದೊಂದಿಗೆ ಆಯ್ಕೆಯಾಗಿದ್ದಾರೆ. ಸುಮಾರು 70% ಜನ ಪುತಿನ್ ಪರ ಮತ ಚಲಾಯಿಸ್ತಾರೆ ಅನ್ನೋ ನಿರೀಕ್ಷೆಗಳಿದ್ವು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಪುತಿನ್ 87% ಬಹುಮತವನ್ನು ಪಡ್ಕೊಂಡಿದ್ದಾರೆ. ಅಲ್ಲಿಗೆ ಯುಕ್ರೇನ್ ವಿರುದ್ಧ ರಷ್ಯಾ ಆಡಳಿತ ಸಾರಿರುವ ಯುದ್ಧಕ್ಕೆ ಅಲ್ಲಿನ ಜನರ ಬೆಂಬಲ ಕೂಡ ದೊರೆತಂತಾಗಿದೆ. ಇನ್ನು ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಗಳೇ ಇಲ್ಲದಂತೆ ನೋಡಿಕೊಂಡು ಇಡೀ ಚುನಾವಣೆಯನ್ನ ಏಕಮುಖವನ್ನಾಗಿಸಿದ್ದಾರೆ ಅಂತ ಆರೋಪಿಸಿ ಅಮೆರಿಕ ರಷ್ಯಾದಲ್ಲಿ ಪಾರದರ್ಶಕ ಚುನಾವಣೆಗಳು ನಡೆದಿಲ್ಲ ಅಂತ ಹೇಳಿದೆ. ಈ ಚುನಾವಣಾ ಫಲಿತಾಂಶಕ್ಕೆ ನಾವು ಮಾನ್ಯತೆಯನ್ನು ಕೊಡೋದಿಲ್ಲ ಅಂತ ಅಮೆರಿಕ ಹೇಳಿದರೆ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ರಷ್ಯಾದ ಅಧ್ಯಕ್ಷರಾಗಿ ಆಯ್ಕೆಯಾದ ಪುತಿನ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಹಾಗೆ ಭಾರತ ಹಾಗೂ ರಷ್ಯಾಗಳ ನಡುವಿನ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುವ ಸಾಧ್ಯತೆಗಳಿದ್ದು, ಭಾರತದಲ್ಲಿ ಲೋಕಸಭಾ ಚುನಾವಣೆಗಳು ಮುಕ್ತಾಯವಾದ ನಂತರ ಯುಕ್ರೇನ್ ರಷ್ಯಾ ನಡುವಿನ ಸಂಧಾನದ ಮಾತುಕತೆಗಳಿಗಾಗಿ ಭಾರತದ ಪ್ರಧಾನಿ ರಷ್ಯಾಗೆ ಭೇಟಿ ಕೊಡೋ ಸಾಧ್ಯತೆಗಳು ಕೂಡ ಇವೆ. ಇದೆಲ್ಲದರ ನಡುವೆ ರಷ್ಯಾ ಶುಕ್ರವಾರದ ಆಘಾತಕ್ಕೆ ತುತ್ತಾಗಿದೆ. ಅಲ್ಲಿನ ರಾಜಧಾನಿ ಮಾಸ್ಕೋ ನಗರದ ಪಶ್ಚಿಮದ ಅಂಚಲ್ಲಿರುವ ಕ್ರಾಸ್ನಗಾರ್ಕ್ ಸಿಟಿ ಹಾಲ್ ಅಲ್ಲಿ ಭಯಾನಕ ಸ್ಫೋಟ ಹಾಗೂ ಗುಂಡಿನ ದಾಳಿ ನಡೆದಿದೆ. ಅಲ್ಲಾಗಿದ್ದೇನು ಅಂದ್ರೆ, ಶುಕ್ರವಾರ ಸಂಜೆ ಆ ಸಭಾಂಗಣದಲ್ಲಿ ರಷ್ಯಾದ ಪ್ರಸಿದ್ಧ ರಾಕ್ ಬ್ಯಾಂಡ್ ತಂಡದ ಸಂಗೀತ ಸಂಜೆ ಕಾರ್ಯಕ್ರಮ ಆಯಿತು. ಅದು ಭಾರೀ ಸಭಾಂಗಣ, ಸುಮಾರು 6,000 ಮಂದಿಗೆ ಅವಕಾಶ ಕಲ್ಪಿಸಿಕೊಡುವಷ್ಟು ಬೃಹತ್ ಸಭಾಂಗಣ ಅದು. ಅಲ್ಲಿನ ಸಂಗೀತ ಕಾರ್ಯಕ್ರಮಕ್ಕೆ ಭಾರೀ ಪ್ರಮಾಣದಲ್ಲಿ ಜನ ಕೂಡ ಸೇರಿದ್ರು. ಇದೇ ಸಮಯಕ್ಕೆ 4 ಸೇನಾ ಸಮವಸ್ತ್ರದಂತಹ ದಿರಿಸು ಧರಿಸಿದವರು ಆ ಸಭಾಂಗಣಕ್ಕೆ ನುಗ್ಗಿದ್ದಾರೆ. ಮೊದಲು ಅಲ್ಲಿದ್ದ ಸೆಕ್ಯೂರಿಟಿ ಸಿಬ್ಬಂದಿಯನ್ನ ಗುಂಡಿಟ್ಟು ಕೊಂದಿದ್ದಾರೆ. ಆ ನಂತರ ಸಭಾಂಗಣದಲ್ಲಿದ್ದವರ ಮೇಲೆ ಯದ್ವಾ ಗುಂಡಿನ ದಾಳಿಯನ್ನ ಆರಂಭ ಮಾಡಿದ್ದಾರೆ. ಜೊತೆಗೆ ಸ್ಫೋಟಕಗಳನ್ನು ಕೂಡ ಎಸೆದಿದ್ದಾರೆ. ಅಲ್ಲಿ ಯಾವಾಗ ಬೆಂಕಿಯ ಕೆನ್ನಾಲಿಗೆಗಳು ಆವರಿಸಿಕೊಂಡವೋ ಭಯಭೀತರಾದ ಜನ ಅಲ್ಲಿಂದ ಹೊರಬಂದು ಪ್ರಾಣ ಉಳಿಸ್ಕೊಳ್ಳುವ ನಿಟ್ಟಲ್ಲಿ ನಡೆಸಿದ ಪ್ರಯತ್ನಗಳಿಂದಾಗಿ ಕಾಲ್ತುಳಿತ ಉಂಟಾಗಿದೆ. ಅದರಲ್ಲಿ ಕೂಡ ಕೆಲವರಿಗೆ ತೀವ್ರ ಗಾಯಗಳಾಗಿವೆ. ಇದುವರೆಗೆ ಸಿಕ್ಕ ಮಾಹಿತಿಯ ಪ್ರಕಾರ ಸುಮಾರು 60 ಮಂದಿ ಅಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ 150ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅವರ ಹೆಸರುಗಳನ್ನು ಆಸ್ಪತ್ರೆಯ ಮೂಲಗಳು ಬಹಿರಂಗಪಡಿಸಿವೆ. ಆದರೆ ಅಲ್ಲಿ ಸಾವು ನೋವಿನ ಪ್ರಮಾಣ ಇನ್ನೂ ಹೆಚ್ಚಿರುವ ಸಾಧ್ಯತೆಗಳಿವೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಇನ್ನು ಇಲ್ಲಿ ದಾಳಿ ಮಾಡಿದವರು ಏನಾದರು, ಅವರು ಎಲ್ಲಿಗೆ ಹೋದರು ಅನ್ನೋ ಬಗ್ಗೆ ಇದುವರೆಗೆ ಯಾವ ಖಚಿತ ಮಾಹಿತಿಯನ್ನು ರಷ್ಯಾದ ಏಜೆನ್ಸಿಗಳು ಹೊರಹಾಕಿಲ್ಲ. ದಾಳಿಯ ನಂತರ ಅಷ್ಟು ಜನ ಅಲ್ಲಿಂದ ಹೊರಟು ಹೋದ ದೃಶ್ಯ CC ಕ್ಯಾಮೆರಾಗಳಲ್ಲಿ ದಾಖಲಾಗಿದೆ. ಅವರನ್ನು ಹುಡುಕೋದಿಕ್ಕೆ ರಷ್ಯಾ ಪೊಲೀಸ್ ಪಡೆಗಳು ಪ್ರಯತ್ನಿಸ್ತಾ ಇವೆ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡಿವೆ. ಇಲ್ಲಿ ದಾಳಿ ನಡೆಯೋದಕ್ಕೆ ಕೆಲವೇ ಗಂಟೆಗಳ ಮೊದಲು ರಷ್ಯಾ ಯುಕ್ರೇನ್ ಮೇಲೆ ಭಾರೀ ಪ್ರಮಾಣದ ದಾಳಿಯನ್ನು ನಡೆಸಿತ್ತು. ರಷ್ಯಾದ ಚುನಾವಣೆಗಳ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಯುಕ್ರೇನ್ ನಡೆಸಿದ್ದ ದಾಳಿಗೆ ಭಯಾನಕ ಪ್ರತೀಕಾರ ಕೇಳಿದಿರೋ ರಷ್ಯಾ ಸೇನೆ ಯುಕ್ರೇನ್ ಮೇಲೆ ಸರಣಿ ಮಿಸೈಲ್ಗಳ ದಾಳಿಯನ್ನು ನಡೆಸಿತು. ಅಲ್ಲಿನ ವಿದ್ಯುತ್ ಸ್ಥಾವರಗಳು, ಜಲವಿದ್ಯುತ್ ಘಟಕಗಳನ್ನು ನಾಶ ಮಾಡಿತು. ಈ ದಾಳಿಯ ಕಾರಣದಿಂದಾಗಿ ಇಡೀ ಯುಕ್ರೇನ್ನ ಅರ್ಧಕ್ಕಿಂತ ಹೆಚ್ಚು ಭಾಗ ಈಗ ಕತ್ತಲಲ್ಲಿ ಕೊಳೆಯೋ ಹಾಗಾಗಿದೆ. ಇಂಥದ್ದೊಂದು ದಾಳಿ ನಡೆದ ಕೆಲವು ಗಂಟೆಗಳ ಒಳಗೆ ಮಾಸ್ಕೋದ ಸಭಾಭವನದ ಮೇಲೆ ನಡೆದ ದಾಳಿ ಆರಂಭದಲ್ಲಿ ಯುಕ್ರೇನ್ನ ಮೇಲೆ ಸಂಶಯ ಉಂಟಾಗೋದಕ್ಕೆ ಕಾರಣವಾಯಿತು. ಈ ದಾಳಿಯ ಹಿಂದೆ ಯುಕ್ರೇನ್ ಇದೆ ಅಂತಲೇ ರಷ್ಯಾದ ಸಾಕಷ್ಟು ನಾಯಕರು ಮೊದಲು ಪ್ರತಿಕ್ರಿಯೆ ಕೊಟ್ಟಿದ್ರು. ರಷ್ಯಾದ ಮಾಜಿ ಅಧ್ಯಕ್ಷ ಡಿಮಿಟ್ರಿ ಮೆಡ್ವೆಡೇವ್ ಈ ಭಯಾನಕ ದಾಳಿಯ ಹಿಂದೆ ಯುಕ್ರೇನ್ನ ಕೈವಾಡ ಇರೋದು ಗೊತ್ತಾದರೆ ಅದಕ್ಕೆ ತಕ್ಕ ಫಲವನ್ನ ಅವರು ಅನುಭವಿಸಬೇಕಾಗಿ ಬರುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಅದರ ಬೆನ್ನಲ್ಲೇ ಈ ದಾಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಯುಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಝೆಲೆನ್ಸ್ಕಿ ಟ್ವೀಟ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದು ಆಯಿತು. ಇದರ ಬೆನ್ನಲ್ಲೇ ಈ ದಾಳಿಯನ್ನು ಮಾಡಿದ್ದು ನಾವೇ ಅಂತ ಇಸ್ಲಾಮಿಕ್ ಸ್ಟೇಟ್ ತನ್ನ ಅಮಾಕ್ ನ್ಯೂಸ್ ಏಜೆನ್ಸಿಯ ಮೂಲಕ ಬಹಿರಂಗಪಡಿಸಿದೆ. ಮಾಸ್ಕೋದ ಹೊರವಲಯದಲ್ಲಿನ ಕ್ರಾಸ್ನಗಾರ್ಕ್ನಲ್ಲಿ ಸೇರಿದ್ದ ಕ್ರೈಸ್ತರ ಮೇಲೆ ನಾವೇ ದಾಳಿ ಮಾಡಿದ್ದೀವಿ. ಅಲ್ಲಿ 100 ಮಂದಿಯನ್ನು ಕೊಂದು ಮತ್ತೆ ಹಲವು 100 ಮಂದಿಯನ್ನು ಗಾಯಗೊಳಿಸಿದ್ದೀವಿ ಅಂತ ಅಮಾಕ್ ನ್ಯೂಸ್ ಏಜೆನ್ಸಿಯ ಮೂಲಕ ಐಸಿಸ್ ಪ್ರಕಟಿಸಿದೆ. ಈ ದಾಳಿಯ ಮೂಲಕ ನಾವು ಯಾವುದೇ ಪ್ರದೇಶದಲ್ಲಿ ಬೇಕಾದರೂ ಇಸ್ಲಾಂ ವಿರೋಧಿಗಳನ್ನು, ಅವಿಶ್ವಾಸಿಗಳನ್ನು ನಿರ್ದಯವಾಗಿ ಕೊಂದು ಹಾಕ್ತೀವಿ ಅನ್ನೋ ಸಂದೇಶವನ್ನು ಐಸಿಸ್ ಕೊಡ್ತಾ ಇದೆ ಅಂತ ಮಧ್ಯಪ್ರಾಚ್ಯದ ಭಯೋತ್ಪಾದನಾ ಸಂಘಟನೆಗಳ ಕುರಿತಾದ
ವಿಶ್ಲೇಷಕ ಐಮನ್ ಜವಾದ್ ಅಲ್ ತಮೀಮ್ ಹೇಳಿದ್ದಾರೆ. ಇನ್ನು ಈ ದಾಳಿಯ ಹಿಂದೆ ಐಸಿಸ್ ಇದೆ ಅನ್ನೋದನ್ನ ಅಮೆರಿಕ ಕೂಡ ಹೇಳ್ತಾ ಇದೆ. ಕಳೆದ ವಾರನೇ ಅಮೆರಿಕ ಮಾಸ್ಕೋ ಸೇರಿದ ಹಾಗೆ ರಷ್ಯಾದ ನಾನಾ ನಗರಗಳಲ್ಲಿನ ತನ್ನ ಪ್ರಜೆಗಳಿಗೆ ಇಂಥದ್ದೊಂದು ದಾಳಿಯ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಜನನಿಬಿಡ ಸ್ಥಳಗಳಿಗೆ ಯಾವುದೇ ಕಾರಣಕ್ಕೂ ಭೇಟಿ ಕೊಡಬಾರದು, ಅಲ್ಲಿ ದಾಳಿ ನಡೆಯುವ ಸಾಧ್ಯತೆಗಳಿವೆ ಅಂತ ಅಮೆರಿಕ ತನ್ನ ನಾಗರಿಕರಿಗೆ ತಿಳಿಸಿತ್ತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ವಿಷಯ ಮೊದಲೇ ಗೊತ್ತಿದ್ದು ಕೂಡ ಅಮೆರಿಕ ರಷ್ಯಾ ಜೊತೆ ಈ ಮಾಹಿತಿಯನ್ನು ಹಂಚಿಕೊಳ್ಳಲಿಲ್ಲ ಅಂತ ರಷ್ಯಾದ ಭದ್ರತಾ ಏಜೆನ್ಸಿಗಳ ಅಧಿಕಾರಿಗಳು ಆರೋಪ ಮಾಡ್ತಾ ಇದ್ರೆ, ಈ ಬಗ್ಗೆ ಆಫ್ಘನಿಸ್ತಾನದ ಐಸಿಸ್ ಮೂಲಗಳಿಂದ ನಮಗೆ ಮೊದಲೇ ಗೊತ್ತಾಗಿತ್ತು, ಇದನ್ನು ರಷ್ಯಾ ಜೊತೆ ಅನೌಪಚಾರಿಕವಾಗಿ ನಾವು ಹಂಚಿಕೊಂಡಿದ್ವಿ ಅಂತ ಅಮೆರಿಕದ ಬೇಹುಗಾರಿಕಾ ಏಜೆನ್ಸಿ ಹೇಳಿದೆ. ಗೆಳೆಯರೆ, ಇಲ್ಲಿ ಏನಾಗುತ್ತೆ ಅಂದರೆ ಮಧ್ಯಪ್ರಾಚ್ಯದಲ್ಲಿ ಅಂದರೆ ಆಫ್ಘನಿಸ್ತಾನ, ಇರಾನ್, ಇರಾಕ್, ಸಿರಿಯಾ ಮುಂತಾದ ಕಡೆಗಳಲ್ಲಿ ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳ ಬೇಹುಗಾರಿಕಾ ಏಜೆನ್ಸಿಗಳು ಕೆಲಸ ಮಾಡ್ತಾ ಇವೆ. ಭಾರತದ ರಾ ಕೂಡ ಆ ಭಾಗದಲ್ಲಿ ತುಂಬಾನೇ ಆಕ್ಟಿವ್ ಆಗಿದೆ. ಇಸ್ರೇಲ್ನ ಮೊಸಾದ್ ಕೂಡ ಅಲ್ಲಿದೆ. ಹೀಗೆ ನಾನಾ ದೇಶಗಳ ಏಜೆನ್ಸಿಗಳು ಭಯೋತ್ಪಾದಕರ ಗುಂಪುಗಳ ಜೊತೆ ಸಂಪರ್ಕ ಇಟ್ಕೊಂಡು ಅಲ್ಲಿ ಕೌಂಟರ್ ಇಂಟೆಲಿಜೆನ್ಸ್ ಅನ್ನು ನಡೆಸ್ತಾ ಇರುತ್ತವೆ. ಅದರಲ್ಲೂ ಸಿರಿಯಾ ಹಾಗೂ ಇರಾಕ್ಗಳಲ್ಲಿ, ಆಫ್ಘನಿಸ್ತಾನದಲ್ಲಿ ಐಸಿಸ್ನ ಬಲ ಮತ್ತೆ ಹೆಚ್ಚಾಗ್ತಾ ಇರೋ ಕಾರಣಕ್ಕೆ ಸಿರಿಯಾದಲ್ಲಿ ರಷ್ಯಾ ಹಾಗೂ ಅಮೆರಿಕ ಎರಡೂ ಕೂಡ ಐಸಿಸ್ ವಿರುದ್ಧ ದಾಳಿಗಳನ್ನು ನಡೆಸ್ತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಿ ಅಮೆರಿಕದ ಬೇಹುಗಾರಿಕೆ ಕೂಡ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಹೀಗೆ ಕೌಂಟರ್ ಇಂಟೆಲಿಜೆನ್ಸ್ ನಲ್ಲಿ ತೊಡಗಿರೋ ಏಜೆಂಟರಿಗೆ ರಷ್ಯಾ ಮೇಲೆ ನಡೆಯಲಿರುವ ಭಯೋತ್ಪಾದಕ ದಾಳಿಯ ಮಾಹಿತಿ ಮೊದಲೇ ಗೊತ್ತಾಗಿತ್ತು. ಅದನ್ನು ಅವರು ರಷ್ಯಾದ ಗಮನಕ್ಕೂ ತಂದಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಷ್ಯಾ ಹಾಗೂ ಅಮೆರಿಕಗಳ ನಡುವೆ ಸ್ನೇಹ ಸಂಬಂಧಗಳಿಲ್ಲ. ಹೀಗಾಗಿ ಈ ಮಾಹಿತಿಯನ್ನ ಅಧಿಕೃತವಾಗಿ ರವಾನೆ ಮಾಡಿರುವ ಸಾಧ್ಯತೆಗಳು ಕಡಿಮೆ. ಆದರೆ ಅನೌಪಚಾರಿಕವಾಗಿ ರಷ್ಯಾದ ಭದ್ರತಾ ಏಜೆನ್ಸಿಗಳ ಜೊತೆ ಇದನ್ನ ಹಂಚಿಕೊಂಡಿರುವುದಾಗಿ ಅಮೆರಿಕದ ಏಜೆನ್ಸಿಗಳು ಹೇಳ್ತಾ ಇವೆ. ಇಷ್ಟಾದರೂ ಅಲ್ಲಿ ರಷ್ಯಾ ಯಾಮಾರಿದ್ದು ಹೇಗೆ ಅನ್ನೋದು ಈಗ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇರೋ ವಿಷಯ. ಇನ್ನು ರಷ್ಯಾಗೆ ಭಯೋತ್ಪಾದನೆ ಅನ್ನೋದು ಹೊಸತೇನಲ್ಲ. ಅದರಲ್ಲೂ ಇಸ್ಲಾಮಿಕ್ ಉಗ್ರರ ದಾಳಿಗೆ ರಷ್ಯಾ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ತುತ್ತಾಗಿದೆ. ಸಿರಿಯಾದಲ್ಲಿ ಐಸಿಸ್ ವಿರುದ್ಧ ರಷ್ಯಾ ದಾಳಿ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ರಷ್ಯಾದ ಮೇಲೆ ಪ್ರತೀಕಾರಕ್ಕೆ ಈ ಉಗ್ರ ಸಂಘಟನೆ ಸಾಕಷ್ಟು ಬಾರಿ ಪ್ರಯತ್ನಿಸಿದ್ದೂ ಇದೆ. 2015ರಲ್ಲಿ ಈಜಿಪ್ಟ್ನಿಂದ ಬರ್ತಾ ಇದ್ದ ರಷ್ಯಾ ಪ್ರಯಾಣಿಕರಿದ್ದ ವಿಮಾನಕ್ಕೆ ಉಗ್ರರು ಬಾಂಬ್ ಬಿಟ್ಟಿದ್ರು. ಸೆನೈ ಪ್ರಾಂತದಲ್ಲಿ ಪತನಗೊಂಡ ವಿಮಾನ 224 ಮಂದಿಯನ್ನು ಬಲಿ ತಗೊಳ್ತು. ಅದರಲ್ಲಿ ಬಹುತೇಕರು ರಷ್ಯಾದ ಪ್ರಜೆಗಳಾಗಿದ್ರು. ಅವರು ರಜೆಯ ಪ್ರವಾಸಕ್ಕಾಗಿ ಈಜಿಪ್ಟ್ಗೆ ಬಂದು ಅಲ್ಲಿಂದ ರಷ್ಯಾಗೆ ವಾಪಸ್ ಆಗ್ತಾ ಇದ್ರು. ಆ ವಿಮಾನವನ್ನ ನಾವೇ ಹೊಡೆದು ಕೆಡವಿದ್ದು ಅಂತ ಐಸಿಸ್ ಹೇಳಿಕೊಳ್ತು. ಅದೊಂದೇ ಅಲ್ಲದೆ ರಷ್ಯಾದ ಭೂಪ್ರದೇಶದಲ್ಲಿ ನಾವು 7ಕ್ಕೂ ಹೆಚ್ಚು ದಾಳಿಗಳನ್ನು ಮಾಡಿದ್ದೀವಿ ಅಂತ ಹೇಳಿಕೊಂಡ ಐಸಿಸ್ ರಷ್ಯಾ ಹಾಗೂ ಹಳೆಯ ಸೋವಿಯತ್ ಪ್ರದೇಶಗಳಿಂದ ಭಾರಿ ಪ್ರಮಾಣದಲ್ಲಿ ಸಂಘಟನೆಗೆ ಜನರನ್ನ ನೇಮಕ ಮಾಡಿಕೊಳ್ತಿರೋದಾಗಿ ಕೂಡ ತಿಳಿಸಿತು. ಈ ವಿಮಾನ ಪತನದ ಘಟನೆಯ ನಂತರ ರಷ್ಯಾ ಸಿರಿಯಾದಲ್ಲಿ ಐಸಿಸ್ ಮೇಲಿನ ದಾಳಿಯನ್ನು ಎಷ್ಟು ತೀವ್ರಗೊಳಿಸ್ತು ಅಂದರೆ ಆ ದಾಳಿಯ ಪರಿಣಾಮ ಅಲ್ಲಿ ಇಸ್ಲಾಮಿಕ್ ಸ್ಟೇಟ್ ತನ್ನ ಹಿಡಿತವನ್ನೇ ಕಳ್ಕೋಬೇಕಾಗಿ ಬಂತು. ಇನ್ನು ಇದೇ ಮಾರ್ಚ್ 7ನೇ ತಾರೀಕು ರಷ್ಯಾದ ಸಿನಗಾಗ್ ಒಂದರ ಮೇಲೆ ಅಂದರೆ ಯಹೂದಿಗಳ ಪ್ರಾರ್ಥನಾ ಮಂದಿರವೊಂದರ ಮೇಲೆ ನಡೆಯಲಿದ್ದ ಇಸ್ಲಾಮಿಕ್ ಉಗ್ರರ ದಾಳಿಯನ್ನು ತಪ್ಪಿಸಿದ್ದಾಗಿ ರಷ್ಯಾದ ಭದ್ರತಾ ಏಜೆನ್ಸಿ ಹೇಳಿಕೊಡ್ತು. ಅಲ್ಲಿ ಹಲವಾರು ಉಗ್ರರನ್ನ ಭದ್ರತಾ ಪಡೆಗಳು ಕೊಂದು ಹಾಕಿದ್ವು. ಹಾಗೆ ಇದೇ ತಿಂಗಳು ನಾರ್ತ್ ಕಾಕಸಸ್ ಪ್ರದೇಶದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸುಮಾರು 6ಕ್ಕೂ ಹೆಚ್ಚು ಐಸಿಸ್ ಉಗ್ರರನ್ನ ರಷ್ಯಾದ ಭದ್ರತಾ ಪಡೆಗಳು ಹೊಡೆದು ಹಾಕಿದ್ವು. ಗೆಳೆಯರೆ, ಉತ್ತರ ಕಾಕಸ್ ಪ್ರದೇಶ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಾಕಸಸ್ ಪರ್ವತ ಶ್ರೇಣಿಗೆ ಉತ್ತರ ಭಾಗದಲ್ಲಿನ ರಷ್ಯಾದ ಈ ಭೂಭಾಗ ಅತಿಯಾದ ಭಯೋತ್ಪಾದನೆ ಹಾಗೂ ಅಪರಾಧ ಚಟುವಟಿಕೆಗಳ ಕೇಂದ್ರ ಅನ್ನಿಸ್ಕೊಳ್ತಾ ಇದೆ ಮತ್ತು ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇಸ್ಲಾಮಿಕ್ ಉಗ್ರರ ಚಟುವಟಿಕೆಗಳು ಶುರುವಾಗ್ತಾ ಇವೆ. ಹಾಗೆ ಅದರ ವಿರುದ್ಧ ರಷ್ಯಾದ ಪಡೆಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇವೆ. ಇನ್ನು ರಷ್ಯಾ ಅತಿ ಹೆಚ್ಚು ಅನ್ನುವಷ್ಟು ಭಯೋತ್ಪಾದನೆಯನ್ನು ಕಂಡಿದ್ದು 1990ರ ದಶಕದ ಅಂತ್ಯದಲ್ಲಿ. ಅಂದರೆ ಸೋವಿಯತ್ ಛಿದ್ರವಾದ ನಂತರ ರಷ್ಯಾ ಆರ್ಥಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಸಂಕಷ್ಟದ ಪರಿಸ್ಥಿತಿಗೆ ತಲುಪ್ತಲ್ಲ, ಆಗ ಅಲ್ಲಿ ಚೆಚನ್ ಬಂಡುಕೋರರ ಸಮಸ್ಯೆ ಶುರುವಾಯಿತು. ಅಕ್ಟೋಬರ್ 2002ರಲ್ಲಿ ಚೆಚನ್ ಉಗ್ರರು ಮಾಸ್ಕೋದ ಥಿಯೇಟರ್ ಒಂದರಲ್ಲಿ ಸುಮಾರು 800 ಮಂದಿಯನ್ನು ಒತ್ತೆಯಾಳಗಳನ್ನಾಗಿ ಇಟ್ಟುಕೊಂಡಿದ್ರು. 2 ದಿನಗಳ ಕಾರ್ಯಾಚರಣೆ ನಡೆಸಿದ ರಷ್ಯಾ ಸುಮಾರು 41 ಮಂದಿ ಬಂಡುಕೋರರನ್ನು ಹೊಡೆದು ಹಾಕ್ತು. ಆ ಕಾರ್ಯಾಚರಣೆಯಲ್ಲಿ 129 ಮಂದಿ ಒತ್ತೆಯಾಳುಗಳು ಕೂಡ ಸಾವಿಗೀಡಾದರು. ಅವತ್ತು ಆ ಕಾರ್ಯಾಚರಣೆಗೆ ರಷ್ಯಾ ಮಾದಕ ಗ್ಯಾಸ್ ಅನ್ನು ಬಳಕೆ ಮಾಡ್ತು ಅಂತ ಹೇಳಲಾಗುತ್ತೆ. ಹಾಗೆ 2004ರಲ್ಲಿ 30 ಮಂದಿ ಚೆಚನ್ ಉಗ್ರರು ದಕ್ಷಿಣ ರಷ್ಯಾದ ಶಾಲೆಯೊಂದಕ್ಕೆ ನುಗ್ಗಿ 100 ಮಕ್ಕಳನ್ನು ಒತ್ತೆಯಾಳುಗಳನ್ನಾಗಿ ಇರಿಸಿಕೊಂಡ್ರು. 2 ದಿನಗಳ ಈ ಕಾರ್ಯಾಚರಣೆ ಕೂಡ ಭಯಾನಕ ರಕ್ತಪಾತದೊಂದಿಗೆ ಮುಕ್ತಾಯವಾಯಿತು. ಈ ಕಾರ್ಯಾಚರಣೆ ಮಕ್ಕಳು, ಶಿಕ್ಷಕರು, ಉಗ್ರರು ಸೇರಿ ಒಟ್ಟು 300ಕ್ಕೂ ಹೆಚ್ಚು ಪ್ರಾಣಗಳನ್ನು ಆಹುತಿ ತಗೊಳ್ತು. ಆ ನಂತರ ರಷ್ಯಾ ಅತ್ಯಂತ ಭಯಾನಕವಾಗಿ ಚೆಚನ್ ಉಗ್ರರನ್ನು ಮಟ್ಟ ಹಾಕ್ತು.
ಆನಂತರ ಅಲ್ಲಿ ದೊಡ್ಡ ಪ್ರಮಾಣದ ಭಯೋತ್ಪಾದಕ ಕೃತ್ಯಗಳು ವರದಿಯಾಗಿರಲಿಲ್ಲ. ಆದರೆ ಈಗ ನಾರ್ತ್ ಕಾಕಸಸ್ ಪ್ರದೇಶದಲ್ಲಿ ಏನು ಉಗ್ರರ ಚಟುವಟಿಕೆಗಳು ಹೆಚ್ಚಾಗ್ತಾ ಇವೆ, ಅದೇ ಪ್ರದೇಶದಲ್ಲೇ ಚೆಚನ್ಯಾ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಈಗ ಇಸ್ಲಾಮಿಕ್ ಉಗ್ರರ ಈ ದಾಳಿ ಮಾಸ್ಕೋನ ನಡುಗಿಸಿದೆ. ಇದಕ್ಕೆ ರಷ್ಯಾ ಹೇಗೆ ಪ್ರತೀಕಾರ ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ರಷ್ಯಾದ ಮೇಲೆ ನಡೆದ ಭಯಾನಕ ದಾಳಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.